ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬಟ್ಲು ಕಡಲೆಪಪ್ಪು, ಆಮೇಲೆ ಒಂದು ಬಟ್ಲು ಬೆಲ್ಲ, ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜ, ಒಂದು ಬಟ್ಲಷ್ಟು ಕಾಯಿ ತುರಿ, ದ್ರಾಕ್ಷಿ, ಗೋಡಂಬಿ ಇದೆಲ್ಲ ಹಾಕಿಬಿಟ್ಟು ನಾವು ಏಲಕ್ಕಿ ಹಾಕಿ ಒಂದು ಲಡ್ಡು ಮಾಡೋಣ ಬನ್ನಿ. ಹೆಲ್ದಿಯಾಗಿರುತ್ತೆ. ರಜೆ ಟೈಮ್ದಲ್ಲಿ ಮನೇಲಿ ಮಕ್ಕಳು ಇರುವಾಗ ಡೈಲಿ ಒಂದೊಂದು ಲಡ್ಡು ಕೊಟ್ಟರೆ ಮಕ್ಕಳಿಗೂ ಒಳ್ಳೇದಿರುತ್ತೆ. ಒಂದು ಲಡ್ಡು ಕೊಟ್ಬಿಟ್ಟು ಮೇಲೆ ಒಂದು ಲೋಟ ಹಾಲು ಕೊಟ್ಟರೆ ಮಾತ್ರ ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಹಾಲು ಕುಡ್ಕೊಂಡು ಆಟ ಆಡ್ತಾರೆ. ಈ ಲಡ್ಡು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಅಗಲವಾಗಿರೋದೊಂದು ಪಾನ್ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಬಿಟ್ಟು ನಾವು ಫಸ್ಟ್ ಇದನ್ನು ನಾವು ಒಣ ಕೊಬ್ಬರಿ ಇದ್ರೂ ಅಷ್ಟೇ, ಹಸಿ ಕಾಯಿ ತುರಿ ಇದ್ರೂ ಅಷ್ಟೇ, ಚೆನ್ನಾಗಿ ಸ್ವಲ್ಪ ನಾವು ಫಸ್ಟು ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾವು ಇದನ್ನು ಫಸ್ಟು ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಂಡ ನಂತರ ನಾವು ಎಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಲಡ್ಡು ಕಟ್ಟಿದ್ರೆ ಮಾತ್ರ ಮಸ್ತಾಗಿರುತ್ತೆ. ಪಾಕ ಬೇಡ, ಏನು ಬೇಡ, ಹಾಗೇ ನಾವು ರೆಡಿ ಮಾಡ್ಕೊಂಡು ಲಡ್ಡು ರೆಡಿ ಮಾಡಿ ಇಟ್ಕೋಬೋದು. ಒಂದು ವಾರ 15 ದಿವಸವರೆಗೂ ಇಟ್ಟರು ಕಾಯಿ ತುರಿದ ಹುರ್ಕೊಂಡಾದ ನಂತರ ನಾನು ಸ್ವಲ್ಪ ಕಡಲೆಪಪ್ಪು ಹುರ್ಕೊತೀನಿ. ಕಡಲೆಪಪ್ಪುನೂ ಅಷ್ಟೇ ಜಾಸ್ತಿ ಕಪ್ಪಾಗಂಗೆ ಹುರಿಯೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಇದು ಹಾಗೆ ಮಾಡಿದ್ರೆ ಮೆತ್ತಗಿರುತ್ತೆ. ಅದಕ್ಕೆ ಇದು ಗರಿಗರಿಯಾಗಿ ಬರಲಿ ಅಂತೇಳಿ ಚೆನ್ನಾಗಿ ಇದನ್ನು ನಾವು ಹುರ್ಕೋಬೇಕು. ನೋಡಿ, ಇವಾಗ ಇದು ಹುರಿದಾಗಿದೆ. ಇವಾಗ ಒಂದು ತಟ್ಟೆಗೆ ನಾನು ತೆಗಿತಾ ಇದ್ದೀನಿ. ನಾನು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಇದು ಫಸ್ಟೇ ನಾನು ಹುರಿದಿದ್ದೆ, ಆದರೂ ಇನ್ನೊಂದು ಸ್ವಲ್ಪ ಇದನ್ನು ಬಿಸಿ ಮಾಡೋಣ ಅಂತ ಬಿಸಿ ಮಾಡಿಬಿಟ್ಟು ನಾವು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸಿಪ್ಪೆ ತೆಗಿದೇನೆ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಅರ್ಧಂಬರ್ಧ ಸಿಪ್ಪೆ ತೆಗೆದಿದ್ದೀನಿ. ನೀವು ಬೇಕಂದ್ರೆ ಫುಲ್ ಸಿಪ್ಪೆನೂ ತೆಗಿಬೋದು, ಇಲ್ಲ ಸಿಪ್ಪೆ ಇದ್ರೂ ಹಾಕ್ಕೊಂಡು ಮಾಡ್ಬೋದು. ಇದು ಚೆನ್ನಾಗಿರುತ್ತೆ. ಇವಾಗ ನೋಡಿ ಸಾಕು, ಇದು ಬಿಸಿಯಾಗಿದೆ. ಇವಾಗ ತೆಗಿತೀನಿ. ನೋಡಿ, ಇವಾಗ 1 ಸ್ಪೂನು ನಾನು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿಬಿಟ್ಟು ಇವಾಗ ನಾವು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲನೂ ನಾವು ತುಪ್ಪದಲ್ಲಿ ಹುರ್ಕೊಳ್ಳೋಣ. ಯಾಕೆಂದರೆ ಇದು ಹಾಗೆ ಹುರಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ತುಪ್ಪದಾಗ ಹುರ್ಕೊಂಡ್ಬಿಟ್ಟು ನಾವು ಏನೇನು ಹುರಿದಿದ್ದೀವಲ್ಲ ಎಲ್ಲ ಇದರಲ್ಲೇ ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು ರೌಂಡು ನಾವು ಮಿಕ್ಸಿಗೆ ಹಾಕೊಂಬಂದ್ರೆ ಸಾಕು, ಸೂಪರಾಗಿರುತ್ತೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹುರಿದಿರೋದಾಯಿತು. ಈಗ ಅದ್ರ ಒಳಗೇ ನಾವು ಇದನ್ನು ಮಿಕ್ಸ್ ಮಾಡೋಣ. ಫುಲ್ ಏನೇನು ಹುರ್ಕೊಂಡಿದ್ದೀವೋ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರ್ತೀವಿ. ನೋಡಿ, ಕಾಯಿ ತುರಿನೂ ಹಾಕಿದ್ದೀನಿ. ಎಲ್ಲ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಇವಾಗ ತಣ್ಣಗಾಗಿದೆ. ಇದನ್ನು ಸ್ವಲ್ಪ ನಾವು ತರಿಯಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ ಬನ್ನಿ. ನೋಡಿ, ಜಾರಲ್ಲಿ ನಾನು ಇಷ್ಟು ಥರ ಅರ್ಧಂಬರ್ಧ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ತುಂಬ ಕಾಳು ಕಾಣುವಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ಬೆಲ್ಲ ಒಂದು ಬಟ್ಲು ತೊಗೊಂಡಿದ್ನಲ್ಲ, ಬೆಲ್ಲನೂ ಒಂದು ಚಿಕ್ಕ ಜಾರ್ಗೆ ಹಾಕಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಪಾಕ ಏನು ಮಾಡುವಷ್ಟೇ ಇಲ್ಲಿದು. ಇವಾಗ ನಾವು ಒಂದು ದೊಡ್ಡ ಅಗಲವಾಗಿರೋದು ತಟ್ಟೆ ತೊಗೊಳೋದು. ನಾನು ಇದರಲ್ಲಿ ತಟ್ಟೆಗೆ ಸುರಿತಾ ಇದ್ದೀನಿ. ಪೌಡ್ರ್ ಮಾಡ್ಕೊಂಬಂದಿದ್ದೆಲ್ಲ ನಾವು ಇದರಲ್ಲಿ ಹಾಕಿಬಿಟ್ಟು ನಾವು ಇವಾಗ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಬೆಲ್ಲನೂ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಸಾಕು ಮೀಡಿಯಮಾಗಿ, ಮಕ್ಕಳೆಲ್ಲ ಜಾಸ್ತಿ ಸ್ವೀಟ್ ಆದರೆ ತಿನ್ನಲ್ಲ ಅಂತ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ತಕ್ಷಣ ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕೋಣ. ಯಾಕೆ ಸಕ್ಕರೆ ಹಾಕ್ಬೇಕಂದ್ರೆ ಉಂಡೆ ತಿಂತಾಯಿದ್ರೆ ಬಾಯಲ್ಲಿ ಕುರುಮ್ ಮತ್ತು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತೀನಿ. 1 ಸ್ಪೂನ್ರಿಂದ 2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳೋಣ. ನಾನು 2 ಸ್ಪೂನ್ ಆಗೋಷ್ಟು ನಾವು ಇದಕ್ಕೆ ಸಕ್ಕರೆ ಹಾಕ್ಕೊತೀನಿ. ನಾವು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಏನು ಮಾಡೋದಪ್ಪ ನೆಕ್ಸ್ಟ್ ಅಂದರೆ, ಪಾಕ ಮಾಡ್ಕೊಳ್ಳಾರ್ದ ಕಟ್ಟೋ ಉಂಡೆ ಇದು ನಾವು. ಇವಾಗ ನಾನು ಸ್ವಲ್ಪ ಒಂದು 2-3 ಸ್ಪೂನ್ ಆಗೋಷ್ಟು ನಾನು ನೀರು ತೊಗೋತೀನಿ. ನೋಡಿ, ನೀರು ತೊಗೊಂಡ್ಬಿಟ್ಟು ಹಿಂಗೆ ನಾವು ಚಿಮ್ಕಿಸ್ಕೊಂಡ್ಬಿಟ್ಟು ನಾವು ಲಡ್ಡು ಕಟ್ಟಿದ್ರೆ ಮಾತ್ರ ಸೂಪರಾಗಿರುತ್ತೆ. ಪಾಕ ಮಾಡೋಕ್ಕೆ ಹೋದರೆ ಕೆಟ್ಟೋಗುತ್ತೆ, ಹೆಂಗೆ ಮಾಡೋದು ಅಂತೇಳಿ ಭಯ ಬೀಳ್ತಾರೆ. ಆ ಥರ ಮಾಡೋ ಬದಲು ನೀವು ಈ ಥರ ಮಾಡ್ಕೊಂಡು ಸುಲಭವಾಗಿ ಮಾಡಿ ಒಂದು 15 ದಿವಸಗಟ್ಲೆನೂ ಇಟ್ಕೊಂಡು ತಿನ್ಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಲಾಸ್ಟ್ಗೆ ಏನು ಮಾಡ್ಬೇಕಂದ್ರೆ ನಾವು ಒಂದೇ 1 ಸ್ಪೂನಷ್ಟು ನಾವು ತುಪ್ಪ ಹಾಕ್ಕೊಳ್ಳೋದು. ಯಾಕಂದರೆ ತುಪ್ಪ ಹಾಕೊಂಡ್ರೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ಟು ನಾವೆಲ್ಲ ಮಿಕ್ಸ್ ಮಾಡಿ ಇದನ್ನು ಲಡ್ಡು ಕಟ್ಟೋಣ. ಇವಾಗ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಲಡ್ಡು ಕಟ್ಟೋಣ. ನೀವು ಬೇಕಂದರೆ ಇದರಲ್ಲಿ ನೀವು ಒಬ್ಬಟ್ಟು ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಕಲಿಸ್ಕೊಂಡ್ಬಿಟ್ಟು ನೀವು ಒಬ್ಬಟ್ಟು ಮಾಡಿದರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಲಡ್ಡು ನೀವು ಯಾವ ಥರ ಬೇಕಾದರೂ ಕಟ್ಟಿ ಅಷ್ಟು ಚೆನ್ನಾಗಿ ಕುಂದಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಲಡ್ಡು ಮಾತ್ರ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಎಷ್ಟು ದಿನ ಇಟ್ಟರು ಇದೇ ಥರ ಸ್ಮೂತಾಗೇ ಇರುತ್ತೆ, ಕಲ್ಲು ಥರ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾವು ಒಂದೊಂದಾಗೆ ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ.
ನೋಡಿ ಸ್ವಲ್ಪ ಕಟ್ಟಾಗೆಲ್ಲ ಒಂದು ಸತಿ ಹಿಂಗೆ ಅನ್ಕೊಂಬಿಟ್ಟು ಕಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಪಾಕ ಬೇಡ, ಏನೂ ಬೇಡ, ಒಡೆದೋಗುತ್ತಂತ ಟೆನ್ಷನ್ನೇ ಬೇಡ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನೀವು ಬೇಕಂದ್ರೆ ಇದೇ ಪುಡಿಯಲ್ಲಿ ನೀವು ಒಬ್ಬಟ್ಟು ತಟ್ಕೊಬೋದು. ಯಾರಿಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ, ಈ ಪುಡಿ ಇದ್ದರೆ ಸಾಕು, ಒಬ್ಬಟ್ಟು ಅಷ್ಟು ಚೆನ್ನಾಗಿ ಮಾಡ್ಕೊಬೋದು, ಮಾಡ್ಕೊಂಡು ತಿನ್ಬೋದು. ಇವಾಗ ಇದೇ ಥರ ನಾನು ಎಲ್ಲನೂ ಕಟ್ಕೊಂಬರ್ತೀನಿ, ಬನ್ನಿ. ನೋಡಿ ರೆಡಿಯಾಗಿದೆ. ಒಂದು ಸ್ವಲ್ಪ ಒಂದೊಂದೇ ಬಟ್ಲು ಹಾಕಿದ್ದು, ನಾನು ಅರ್ಧ ಬಟ್ಲು ಕಡಲೆ ಬೀಜ ಹಾಕಿದ್ದು. ಬೇಕಾದ್ರೆ ನೀವು ಬರೀ ಕಡಲೆ ಪಪ್ಪದೇ ಮಾಡ್ಬೋದು, ಬರೀ ಕಡಲೆ ಬೀಜದ ಮಾಡ್ಬೋದು. ಸ್ವಲ್ಪ ಏನೇ ಮಾಡಿದ್ರು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿ, ಮಕ್ಕಳು ತುಂಬ ಚೆನ್ನಾಗಿ ತಿನ್ಕೊತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮುರಿದು ನಿಮಗೆ ನಾನು ತೋರಿಸ್ತೀನಿ. ನೋಡಿ ಹಿಂಗೆ ಮುಟ್ಟಿದ್ರೆ ಸಾಕು, ಎಷ್ಟು ಥರ ಪಳ್ಳಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಈ ಥರ ಲಡ್ಡು ಮಾಡಿ ತಿಂದು ನೋಡಿ, ನಿಮ್ಗೆ ಟೇಸ್ಟ್ ಹೇಗಂತ ಗೊತ್ತಾಗುತ್ತೆ. ಈ ಲಡ್ಡು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.